ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಗ್ಸ್ ಕನ್ನಡ. ಇವತ್ತಿನ ಲಾಗಲ್ಲಿ ಏನು ತೋರಿಸ್ತೀನಿ ಅಂದರೆ, ಏನು ರೆಸಿಪಿ ಅಂತ ಅಂದರೆ, ನೀವು ಹೋಟೆಲ್ನೆಲ್ಲ ಹೋದಾಗ ನಾವು ಆರ್ಡರ್ ಮಾಡೋದೇ ಒಂದು ರೋಟಿ. ಅದು ನನ್ನ ಫೇವ್ರೇಟ್ ಕೂಡ. ನಿಮ್ಮೆಲ್ಲರಿಗೂ ಇಷ್ಟ ಆಗಿ ನಿಮಗೆ ಮಾಡೋಕ್ಕೆ ಬರದೇ ಹೋದರೆ ನೋಡಿ, ನಿಮಗೋಸ್ಕರ ಈ ರೆಸಿಪಿ. ನಾವು ಸಿಂಪಲ್ಲಾಗಿ ಮನೆಯಲ್ಲೇ ರೋಟಿ, ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು. ಇಲ್ಲಿ ನಾವು ಪನ್ನೀರ್ ಬಳಸ್ತಿಲ್ಲ, ಆಲೂಗಡ್ಡೆ ಬಳಸ್ತಿದ್ದೀವಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇಲ್ಲಿ ಅಮ್ಮ ಮೊದಲೇ ಹಿಟ್ಟನ್ನ ಕಲ್ಸ್ಕೊಂಡು ಇಟ್ಕೊಂಡಿದ್ದಾರೆ. ಏನೇನು ಹಾಕಿದ್ದಾರೆ ಕೇಳೋಣ ಬನ್ನಿ. ಏನೇನು ಹಾಕಿದ್ಯಾ ಅಮ್ಮ? 1 ಕಪ್ ಮೈದಾ ಹಿಟ್ಟು, ಮತ್ತು 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಕ್ಕರೆ, 2 ಸ್ಪೂನ್ ತುಪ್ಪ, ಆಮೇಲೆ ಬೇಕಿಂಗ್ ಸೋಡಾ, ಇದಿಷ್ಟು ಚೆನ್ನಾಗಿ ಅರ್ಧ ಸ್ಪೂನ್ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಮೊಸರು 3 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನೀಟಾಗಿ ಇಟ್ಟಿದೆ. ಉಣಿಯೋಕ್ಕೆ ಒಂದು 2 ಅವರ್ಸ್ ಇದು ಚೆನ್ನಾಗಿ ನೆನಿಬೇಕು. ಆಮೇಲೆ ಇದನ್ನು ರೋಟಿ ಮಾಡೋಕ್ಕೆ ಇದು ಸರಿ ಹೋಗುತ್ತೆ. ಓಕೆ ಮಾ, ಗ್ರೇವಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ ಅಮ್ಮ ತುಪ್ಪ ಹಾಕೋತಿದ್ದಾರೆ. ನಿಮ್ಮ ಹತ್ರ ಬೆಣ್ಣೆ ಇದೆ, ಸೊ ನೀವು ಬೆಣ್ಣೆ ಹಾಕೋಬೋದು. ನೆಕ್ಸ್ಟು ಎಣ್ಣೆ ಹಾಕೋಬೇಕು ಸ್ವಲ್ಪ, ಅಂದರೆ ನಾವು ಬೆಣ್ಣೆ ಹಾಕಿಲ್ವಲ್ಲ, ಸೊ 1 ಸ್ಪೂನ್ ಬೆಣ್ಣೆ 1 ಸ್ಪೂನ್ ಎಣ್ಣೆ ಹಾಕೋತಿದ್ದೀವಿ. ನಮ್ಮ ಹತ್ರ ಬೆಣ್ಣೆ ಇಲ್ವಲ್ಲ, ಸೊ 1 ಸ್ಪೂನ್ ತುಪ್ಪ 1 ಸ್ಪೂನ್ ಎಣ್ಣೆ ಹಾಕೋತಿದ್ದೀವಿ. ಬೆಣ್ಣೆ ಇಲ್ಲ, ಸೊ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೋಬೋದು. ಈಗ ಈರುಳ್ಳಿ ಹಾಕೋಬೇಕು. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ಟೊಮೆಟೊ ಹಾಕೋಬೇಕು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಅರಿಶಿಣ ಎರಡು ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಬೇಕು. ಈಗ ಇದು ಚೆನ್ನಾಗಿ ಬಾಡಿದೆ. ಇದನ್ನು ಒಂದು 10 ಮಿನಿಟ್ಸ್ ಈಗ ಆರಕ್ಕೆ ಬಿಡಬೇಕು. ಈಗ ಇದು ಚೆನ್ನಾಗಿ ತಣ್ಣಗಾಗಿದೆ. ಸೊ ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀವಿ. ಹಾಕ್ಕೊಂಡು ಇದಕ್ಕೆ ಶುಂಠಿ, ಗೋಡಂಬಿ ಹಾಕೋತಿದ್ದೀವಿ. ಇದಕ್ಕೆ ಸ್ವಲ್ಪ ಜನ ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಸೊ ನಾವು ಬೆಳ್ಳುಳ್ಳಿ ಹಾಕೋತಿಲ್ಲ. ನೀವು ಹಾಕೊಂಡಂಗಿದ್ರೆ ಹಾಕೋಬೋದು. ಈಗ ಇದನ್ನು ನೀರು ಹಾಕೊಳ್ಳದೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ರೆಡಿ ಇದೆ. ನಾವು ಇದಕ್ಕೆ ನೀರು ಹಾಕಿಲ್ಲ, ಇದಕ್ಕೆ ನೀರು ಹಾಕೋಬಾರ್ದು, ಹಾಗೆ ರುಬ್ಕೋಬೇಕು. ಈಗ ಒಂದು ಬಾಣಲೆಯಲ್ಲಿ 1 ಸ್ಪೂನ್ ಎಣ್ಣೆ 1 ಸ್ಪೂನ್ ಬೆಣ್ಣೆ ಹಾಕ್ಕೋಬೇಕು. ಇದು ಈಗ ಚೆನ್ನಾಗಿ ಕಾದಿದೆ. ಸೊ ಈಗ ಪಲಾವ್ ಎಲೆ ಹಾಕ್ಕೋಬೇಕು. ಅದ್ರ ಜೊತೆ ಏಲಕ್ಕಿ ಹಾಕ್ಕೋಬೇಕು. ಫ್ರೆಂಡ್ಸ್, ಅವಾಗಲೇ ಇದು ಹೇಳೋದು ಮಾಡ್ತಿದ್ದೆ. ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ 3 ಹಾಕ್ಕೋಬೇಕು. ಧನಿಯಾ ಪುಡಿ ಹಾಕ್ಕೋಬೇಕು. ಆಮೇಲೆ ಅಚ್ಕಾರದ ಪುಡಿ ಹಾಕ್ಕೋಬೇಕು. 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ ನಾವು. ಈಗ ಗರಂ ಮಸಾಲ ಹಾಕ್ಕೋಬೇಕು. ಈಗ ಅರಿಶಿನ ಹಾಕ್ಕೋಬೇಕು. ಇವೆಲ್ಲ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೇವಿ, ಅದನ್ನು ಹಾಕೋಬೇಕು. ಗ್ರೇವಿ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ. ರುಬ್ಬಿರೋ ಅಂಥ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ ನೀರನ್ನ. ಈಗ ಇದು ಚೆನ್ನಾಗಿ ಕುದ್ದಿದೆ, ರೆಡಿ ಇದೆ. ಸೊ ಇವಾಗ ನಾವು ಇದಕ್ಕೆ ಪನ್ನೀರ್ ಹಾಕೋಬೋದು. ನಿಮಗೆ ಪನ್ನೀರ್ ಇದ್ದರೆ, ಇಲ್ಲ ನಾವು ಇಲ್ಲಿ ಆಲೂಗಡ್ಡೆ ಬಳಸ್ತಿದ್ದೀವಿ, ಸೊ ನಾವು ಆಲೂಗಡ್ಡೆ ಹಾಕೋತಿದ್ದೀವಿ. ಪನ್ನೀರ್ ಇದ್ದರೆ ಪನ್ನೀರ್ ಹಾಕೊಳ್ಳಿ, ಇಲ್ಲ ಆಲೂಗಡ್ಡೆ ಟ್ರೈ ಮಾಡಿ. ನಾವು ಫಸ್ಟ್ ಟೈಮ್ ಆಲೂಗಡ್ಡೆ ಟ್ರೈ ಮಾಡ್ತಿರೋದು, ಪನ್ನೀರ್ ಇಲ್ಲ, ಸೊ ನಾವು ಆಲೂಗಡ್ಡೆ ಯೂಸ್ ಮಾಡ್ತಾ ಇದ್ದೀವಿ. ಘಮ ಸ್ಮೆಲ್ ಬರ್ತಿದೆ. ನೀವು ಟ್ರೈ ಮಾಡಿ, ನಿಮ್ಮ ಮನೇಲಿ ಸೂಪರಾಗಿರುತ್ತೆ. ಓಕೆ, ಇದು ಚೆನ್ನಾಗಿ ಕುಕ್ಕಾಗಿ ಎಣ್ಣೆ ನೀಟಾಗಿ ಬಿಟ್ಟಿದೆ. ಸೊ ಇವಾಗ ನಾವು ಅದಕ್ಕೆ ಕಸ್ತೂರಿ ಮೇಥಿ ಹಾಕ್ತಿದ್ದೀವಿ ಮೇಲೆ. ಸೊ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಹಾಕೋತೀವಿ. ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೊಂಡು
ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಗ್ರೇವಿ ರೆಡಿ ಇದೆ. ಇವಾಗ ನಾವು ರೊಟ್ಟಿ ಹಿಟ್ಟಿಗೆ ಕಲ್ಸ್ಕೊಂಡಿದ್ವಲ್ಲ, ಅದು ನೀಟಾಗಿ ಕಲಿಸಿರ್ತೀವಲ್ಲ, ಅದನ್ನು ನೀಟಾಗಿ ಮಿಕ್ಬೇಕು. ಈಗ ಅಮ್ಮ ಏನು ಮಿಕ್ಕಿದ್ದಾರೆ ಹಾಗೆ ಈಗ ಸ್ವಲ್ಪ ಎಣ್ಣೆ ಹಾಕೋದಕ್ಕೆ ಮಿಕ್ಕೋಬೇಕು. ಈಗ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಹೊತ್ಕೋಬೇಕು, ಸ್ವಲ್ಪ ಮಂದಕ್ಕೆ. ಇಲ್ಲಿ ಈ ಕಡೆ ತವಾಗ ಹಾಕಿದ್ದೀವಿ, ಇದು ಹೊತ್ತಿದ್ದೀವಲ್ಲ, ಇದ್ರ ಮೇಲೆ ಸ್ವಲ್ಪ ತಣ್ಣಿನ ಹಾಕಬೇಕು, ನೆನೆಸೋಬೇಕು. ಅದು ತವ ಮೇಲೆ ಹಾಕಿದಾಗ ಬೆಳೆದ ಸ್ವಲ್ಪ ತಣ್ಣಿನ ಹಾಕಬೇಕು. ಈಗ ತವ ಮೇಲೆ ಹಾಕ್ತಿದ್ದೀವಿ, ತಣ್ಣೀರ ಮೇಲೆ ತವ ಮೇಲೆ ಹಾಕಬೇಕು. ಈಗ ತವ ಮೇಲೆ ಹಾಕೊಂಡಿದ್ದೀವಿ. ಈಗ ಇದು ಹುಬ್ಬಂದ ಮೇಲೆ ನೀಟಾಗಿ ನೋಡಿ ಅಮ್ಮ ಹೇಗೆ ಮಾಡಿದ್ದಾರೆ, ನೋಡಿ ಅಮ್ಮ ಹೇಗೆ ಮಾಡಿದ್ದಾರೆ ಅದೇ ಥರ ಮಾಡಬೇಕು. ನೋಡಿ ಅಮ್ಮ ಇವಾಗ ಬೇಗ ಇಟ್ಟಿದ್ದಾರೆ. ಫ್ರೆಂಡ್ಸ್, ಈಗ ನಮ್ಮ ರೊಟ್ಟಿ ರೆಡಿ ಇದೆ. ನಿಮಗೆ ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ. ನೀವು ನಿಮ್ಮನ್ನ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದನ್ನು ಎಲ್ಲರೂ ಮನೇಲಿ ತುಂಬ ಇಷ್ಟಪಡ್ತಾರೆ. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.